ವೆಲ್ಕಮ್ ಟು ಜೆ ಶಾರ್ಟ್ಸ್. ಈ ವಿಡಿಯೋದಲ್ಲಿ ನಾವು KS ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಒಂದು ಸ್ಕೀಮ್ ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮಿಷನ್ ಶಕ್ತಿ ಸ್ಕೀಮ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಸ್ಕೀಮ್ ಅನ್ನ ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಲಾಂಚ್ ಮಾಡಲಾಗಿರುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಇದನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನು ನಾವು ಇಂಟಿಗ್ರೇಟೆಡ್ ವಿಮೆನ್ ಎಂಪವರ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೇವೆ. ಅದರ ಅರ್ಥ ಸಮಗ್ರ ಮಹಿಳಾ ಸಬಲೀಕರಣ ಕಾರ್ಯಕ್ರಮ ಅಂತ ಕರಿತೇವೆ. ಕಾರಣ ಏನು ಅಂದ್ರೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಅನೇಕ ಕಾರ್ಯಕ್ರಮಗಳನ್ನ ಎರಡು ಅಂಬ್ರೆಲಾ ಸ್ಕೀಮ್ಸ್ ಗಳ ಅಡಿಯಲ್ಲಿ ಮರ್ಜ್ ಮಾಡಿರ್ತಾರೆ. ಒಂದನ್ನ ಸಾಮರ್ಥ್ಯ ಅಂತ ಕರಿತೇವೆ, ಇನ್ನೊಂದನ್ನ ಸಂಬಾಲ್ ಅಂತ ಕರಿತೇವೆ. ಸೊ ಇವೆರಡರ ಬಗ್ಗೆ ನಾನು ಮುಂದೆ ಡಿಸ್ಕಸ್ ಮಾಡ್ತಾ ಬರ್ತೇನೆ. ಹಾಗಿದ್ರೆ ಈ ಎಲ್ಲಾ ಸ್ಕೀಮ್ಸ್ ಗಳನ್ನ ಮರ್ಜ್ ಮಾಡಿರ್ತಕ್ಕಂಥ ಕಾರಣ ಏನು ಅಂದ್ರೆ ಸೊ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಸೇಫ್ಟಿ ಅಂದ್ರೆ ಅವರಿಗೆ ಬೇಕಾಗಿರ್ತಕ್ಕಂಥ ಸುರಕ್ಷತೆ, ಸೆಕ್ಯೂರಿಟಿ ಅವರಿಗೆ ಬೇಕಾಗಿರ್ತಕ್ಕಂಥ ಭದ್ರತೆ ಮತ್ತೆ ಅವರಿಗೆ ಬೇಕಾಗಿರ್ತಕ್ಕಂಥ ಎಂಪವರ್ಮೆಂಟ್ ಅಥವಾ ಸಬಲೀಕರಣವನ್ನ ಮಾಡ್ತಕ್ಕಂಥದ್ದು ಮಿಷನ್ ಶಕ್ತಿಯ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಸ್ಕೀಮ್ ಅನ್ನ 15ನೇ ಫಿನಾನ್ಸ್ ಕಮಿಷನ್ ಅಂದ್ರೆ 15ನೇ ಹಣಕಾಸು ಆಯೋಗದ ಆ ಒಂದು ಸಮಯದಲ್ಲಿ ಇಂಪ್ಲಿಮೆಂಟೇಷನ್ ಮಾಡಬೇಕಾಗಿರುತ್ತೆ. ಸೊ ಅದರ ಅರ್ಥ ಏನು ಅಂದ್ರೆ 2021-22ನೇ ಸಾಲಿನಿಂದ 2025-26 ವರೆಗೂ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗಿರುತ್ತೆ. ಹಾಗಿದ್ರೆ ಈ ಒಂದು ಸ್ಕೀಮ್ ಪ್ರಾರಂಭವಾಗಿರ್ತಕ್ಕಂಥ ದಿನಾಂಕ ಯಾವುದು ಅಂತ ಕೇಳಿದ್ರೆ 1/4/2022ರಿಂದ ಪ್ರಾರಂಭವಾಗಿರ್ತಕ್ಕಂಥ ಸ್ಕೀಮ್ ಆಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಅನೇಕ ಸ್ಕೀಮ್ಸ್ ಗಳನ್ನ ಎರಡು ಅಂಬ್ರೆಲಾ ಸ್ಕೀಮ್ಸ್ ಗಳ ಅಡಿಯಲ್ಲಿ ಮರ್ಜ್ ಮಾಡಿರ್ತಾರೆ. ಸೊ ಒಂದನ್ನ ಸಂಬಾಲ್ ಅಂತ ಕರಿತೇವೆ, ಸೊ ಇನ್ನೊಂದನ್ನ ಸಾಮರ್ಥ್ಯ ಅಂತ ಕರಿತೇವೆ. ಸೊ ಇದನ್ನ ಕೇಳ್ತಾರೆ ನಮಗೆ ಸಂಬಾಲ್ ಅಡಿಯಲ್ಲಿ ಯಾವ್ಯಾವ ಸ್ಕೀಮ್ಸ್ ಇರುತ್ತೆ, ಸಾಮರ್ಥ್ಯ ಅಡಿಯಲ್ಲಿ ಯಾವ್ಯಾವ ಸ್ಕೀಮ್ಸ್ ಇರುತ್ತೆ ಅಂತ ಕೇಳ್ತಾರೆ. ಹಾಗಿದ್ರೆ ಸಂಬಾಲ್ ಅಂತಕ್ಕಂಥದ್ದು ಯಾವುದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡುತ್ತೆ ಅಂದ್ರೆ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಆಫ್ ವಿಮೆನ್ ಅಂದ್ರೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಸುರಕ್ಷತೆ ಮತ್ತು ಭದ್ರತೆಗೆ ಸಂಬಂಧಪಟ್ಟಂತ ಸ್ಕೀಮ್ಸ್ ಗಳನ್ನ ನಾವು ಸಂಬಾಲ್ ಅಡಿಯಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಯಾವ್ಯಾವ ಸ್ಕೀಮ್ಸ್ ಅನ್ನ ಸಂಬಾಲ್ ಅಡಿಯಲ್ಲಿ ನಾವು ನೋಡಬಹುದಾಗಿರುತ್ತೆ ಅಂದ್ರೆ ಒನ್ ಸ್ಟಾಪ್ ಸೆಂಟರ್ಸ್ ಅಂತ ಕರಿತೇವೆ. ಸೊ ಇನ್ನೊಂದನ್ನ ವಿಮೆನ್ ಹೆಲ್ಪ್ ಲೈನ್ ಅಂತ ಕರಿತೇವೆ ಅಂದ್ರೆ ಮಹಿಳಾ ಸಹಾಯವಾಣಿ ಅಂತ ಕರಿತೇವೆ. ಸೊ ಇನ್ನೊಂದು ವೆರಿ ಪಾಪ್ಯುಲರ್ ಆಗಿರ್ತಕ್ಕಂಥ ಬೇಟಿ ಬಚಾವೋ ಬೇಟಿ ಪಡಾವೋ ಸ್ಕೀಮ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ನಾರಿ ಅದಾಲತ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಈ 4 ಸ್ಕೀಮ್ಸ್ ಗಳನ್ನ ನಾವು ಸಂಬಾಲ್ ಅಡಿಯಲ್ಲಿ ನೋಡಬಹುದಾಗಿರ್ತಕ್ಕಂಥ ಸ್ಕೀಮ್ಸ್ ಗಳಾಗಿರ್ತವೆ. ಸೊ ಎರಡನೇದನ್ನ ನಾವೇನಂತ ಕರಿತೀವಿ ಅಂದ್ರೆ ಸಾಮರ್ಥ್ಯ ಅಂತ ಕರಿತೇವೆ. ಸಾಮರ್ಥ್ಯ ಅಂತಕ್ಕಂಥದ್ದು ಎಂಪವರ್ಮೆಂಟ್ ಅಂದ್ರೆ ಮಹಿಳೆಯರ ಸಬಲೀಕರಣಕ್ಕಾಗಿ ಮಾಡಿರ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಇದರಲ್ಲಿ 5 ಸ್ಕೀಮ್ಸ್ ಗಳನ್ನ ಇದರ ಒಳಗಡೆ ಸಬ್ಸ್ಯೂಮ್ ಮಾಡಿರೋದನ್ನ ನೋಡಬಹುದಾಗಿರುತ್ತೆ. ಸೊ ಅದರಲ್ಲಿ ಒಂದನೇದನ್ನ ನಾವು ಉಜ್ವಲ ಅಂತ ಕರಿತೇವೆ. ಸೊ ಎರಡನೇದನ್ನ ನಾವು ಸ್ವದರ್ ಗೃಹ ಅಂತ ಕರಿತೇವೆ. ಸೊ ಮೂರನೇದನ್ನ ನಾವು ವರ್ಕಿಂಗ್ ವಿಮೆನ್ ಹಾಸ್ಟೆಲ್ ಅಂತ ಕರಿತೇವೆ ಅಂದ್ರೆ ಉದ್ಯೋಗ ಮಹಿಳೆಯರ ನಿಲಯ ಅಂತ ಕರಿತೇವೆ. ಸೊ ನ್ಯಾಷನಲ್ ಕ್ರೆಶೆ ಸ್ಕೀಮ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಅಂತ ಕರಿತೇವೆ. ಈ 5 ಯೋಜನೆಗಳನ್ನ ಸಾಮರ್ಥ್ಯ ಅಡಿಯಲ್ಲಿ ಸಬ್ಸ್ಯೂಮ್ ಮಾಡಿರೋದನ್ನ ನೋಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ ಮಿಷನ್ ಶಕ್ತಿಯ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಥ್ಯಾಂಕ್ ಯು.